ಅವರು ನಿಮ್ಮ ಮುದ್ದಿನ ಮಗಳು ಮಲ್ಲೇಶ್ವರಿ ಪ್ರೀತಿಸಿರೋ ವ್ಯಕ್ತಿ. ಅವ್ರ ಹೆಸರು ವಿಷ್ಣು. ಮಲ್ಲೇಶ್ವರಿನ ಪ್ರೀತಿಸ್ತಾ ಇದ್ದಾರೆ. ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಯಾಕೋ ಮಲ್ಲೇಶ್ವರಿ ತನ್ನ ಪ್ಲಾನ್ ಬದಲಾಯಿಸ್ಕೊಂಡ್ಲು. ವಿಷ್ಣುವಿಂದ ದೂರ ಆಗ್ಬೇಕು ಅನ್ಕೊಂಡ್ಲು. ಅದೇ ನೋವಲ್ಲಿ ವಿಷ್ಣು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ನಾನು ಅವ್ರನ್ನ ಕಾಪಾಡ್ದೆ. ಹೇಳು ಮಲ್ಲೇಶ್ವರಿ. ಏನಮ್ಮ, ನಾನ್ ನಿನ್ ಪ್ರೀತಿ ವಿಷಯನ ಆಚೆ ತಂದದಕ್ಕೆ ನನ್ ಮಗಳ ಮೇಲೇನೆ ಅಪವಾದ ಹೊರಸಕ್ ನೋಡ್ತಿದ್ಯಾ? ನಿಮ್ಮಪ್ಪ ಕೇಳ್ತಿದಾರಲ್ಲ, ನೀನೇ ಅವ್ರಿಗೆ ಉತ್ತರ ಕೊಡು. ಸರಿ, ನಾನೇ ಸಾಕ್ಷಿ ಸಮೇತ ಸಾಬೀತ್ ಮಾಡ್ಲಾ? ಏನ್ ಬೇಡ. ಅಪ್ಪ ಅಮ್ಮ, ನಾನು ವಿಷ್ಣುನ ಪ್ರೀತಿಸ್ತಿದ್ದೀನಿ. ಅವನು ನನ್ನ ಪ್ರೀತಿಸ್ತಿದ್ದಾನೆ. ನಾನು ಇವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ. ನಮ್ಮ ಪ್ರೀತಿ ಬಗ್ಗೆ ನಾನೇ ಇವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಸೋದಕ್ಕೆ ಅಂತ ಇಲ್ಲಿಗೆ ಬಂದೆ. ನಮ್ಮ ಪ್ರೀತಿಗೆ ಸಹಾಯ ಮಾಡಿರೋ ರಾಧಿಕಾ ಸಿಸ್ಟರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದೇ ಇಲ್ಲ. ಸಿಸ್ಟರ್, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಏನೋ ಚಲಪತಿ, ನಿನಗೆ ಕೆಲಸ ಕಾರ್ಯ ಇಲ್ಲ ಅಂತಾನೂ ಗೊತ್ತು, ಜವಾಬ್ದಾರಿ ಇಲ್ಲ ಅಂತಾನೂ ಗೊತ್ತು. ಹೇಗಿದ್ರು ಮದುವೆಗೆ ಬಂದಿರೋ ಮಗಳನ್ನ ಮನೇಲೆ ಕೂರಿಸ್ಕೊಂಡು ನೀವು ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀರಾ. ಸರಿ ತಪ್ಪನ್ನ ತಿಳ್ಕೊಳ್ದೆ ರಾಧಿಕಾ ಬಗ್ಗೆ ಹಾಗೆಲ್ಲ ಮಾತಾಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನ? ನಾಳೆನೆ ಮಲ್ಲೇಶ್ವರಿ ಮದ್ವೆ. ಅಮ್ಮ ರಾಧಿಕಾ, ಮದ್ವೆ ಕೆಲ್ಸ ಎಲ್ಲ ನೀನೆ ಮುಂದೆ ನಿಂತು ನೋಡ್ಕೋ. ಆಗ್ಲಿ ದೊಡ್ಡತ್ತೆ. ನಾನು ಇವಾಗ್ಲೇ ಮದ್ವೆ ಆಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ಆಗ್ತೀನಿ. ಅದು ಈಗಿಂದೀಗ್ಲೇ ಮದ್ವೆ ಅಂದ್ರೆ ಹೇಗೆ? ನೀವು ಕಿತ್ತು ದಬ್ಬಾಕಿದ್ ಸಾಕು. ನಿಮ್ಮ ಯೋಗ್ಯತೆಗೆ ಇದಕ್ಕಿಂತ ದೊಡ್ಡ ಸಂಬಂಧ ಸಿಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಮದ್ವೆ ನಿಲ್ಸೋದು ಸರಿಯಲ್ಲ. ನಾಳೆನೇ ಮದ್ವೆ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನೋಡಪ್ಪ ಮದ್ವೆ ಗಂಡು, ಈ ಮದ್ವೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಅವ್ರನ್ನ ಒಪ್ಸಿ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ. ಹಾಗೆ ಆಗ್ಲಿ ಅಮ್ಮ. ಒಳ್ಳೇದಾಗ್ಲಿ.
ತುಂಬ ಥ್ಯಾಂಕ್ಸ್ ಸಿಸ್ಟರ್. ಇದ್ರಲ್ಲಿ ನಂದೇನಿದೆ ಹೇಳಿ? ನಿಮ್ ಪ್ರೀತಿ ಸತ್ಯವಾಗಿರೋದು. ನಿಮ್ ಪ್ರೀತಿನೇ ನಿಮ್ಮನ್ ಗೆಲ್ಸಿದೆ. ಬರ್ತೀನಿ ಸಿಸ್ಟರ್. ಬಾಗಿಲ್ ಹತ್ರ ಏನದು ಶಬ್ದ? ಪ್ರಿಯಾ, ಎಲ್ಲ ಮುಗ್ದೈತೆ ಅಜ್ಜಮ್ಮ. ಏನೈತೆ ಹಾಗಳ್ತಿದ್ಯಾ? ನಿಜವಾಗ್ಲೂ ನನ್ ಸಂಸಾರಕ್ಕೆ ಅರ್ಧ ದೃಷ್ಟಿ ಆಗಿದೆ ಅಜ್ಜಮ್ಮ. ಅಂತದ್ ಏನಾಯ್ತು ಪ್ರಿಯಾ? ಏನಾಯ್ತಂದ್ರೆ ಅದ್ ಬರ್ದೆಲ್ಲ ಆಗೋಯ್ತು. ನನ್ ಜೀವನ ಎಲ್ಲ ನಾಶ ಆಗೋಯ್ತು. ನನ್ನ ಆಸೆ ಎಲ್ಲ ಚೂರ್ ಚೂರ್ ಆಗೋಯ್ತು. ನನ್ ಸಂಸಾರ ಬೀದಿ ಪಾಲಾಗೋಯ್ತು. ನನ್ ಭವಿಷ್ಯನೇ ಕತ್ಲಾಗೋಯ್ತು ಜಮ್ಮ. ನಿಲ್ಸು. ಏನಾಯ್ತು ಅಂತ ಕೇಳಿದ್ರೆ ರಾಧಾ ಕಲ್ಯಾಣ ಸೀರಿಯಲ್ ತರ ಕತೆ ಹೇಳ್ತಿದ್ಯಲ್ಲೇ. ಅದೇ ಜಮ್ಮ, ಹುಡುಗಿ ಪತಿನರಿಗೆ ಮತ್ತೆ ಸಿಕ್ಕಿದ್ಲು. ಅಯ್ಯೋ ರಾಮ, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿದ್ಲು. ಅವ್ರ ತಲೆ ಮೇಲೆ ಏನೋ ಇದ್ರೆ ಒದರಿದ್ಲು. ಯಾರತ್ಗೆ ಆ ಹುಡುಗಿ? ಜಮ್ಮಂಗೆ ಗೊತ್ತು. ನೀನು ಹೇಳ ಜಮ್ಮ. ನಿನ್ ತಲೆ. ಆ ಹುಡ್ಗಿ ಯಾರೋ ನಂಗೇನೆ ಗೊತ್ತು. ನಿನ್ನೆ ತನಕ ನೀನ್ ನನ್ ಪಾರ್ಟಿ ಅಂದೆ, ಇವಾಗ ನಿನ್ ಮೊಮ್ಮಗನ್ ಪಾರ್ಟಿ ಸೇರ್ಕೊಂಡ. ನಿಂಗ ಹುಡುಗಿ ಗೊತ್ತಿದ್ರು ಮಾತ್ ತಿರುಗಿಸ್ತಿದ್ಯಾ ಅಲ್ವಾ? ಈ ತಿಕ್ಕಲ್ ಮುಂಡೆದೆ. ಬಾಯಿಗೆ ಬಂದಾಗ ಮಾತಾಡಿದ್ರೆ ಈ ನೇಹ ಕೈಲಿ ಕಾಫಿ ಮಾಡಿಸಿ ನಿನ್ ಬಾಯಿಗೆ ಸುರಿತೀನಿ. ಹುಷಾರು. ಬೇಡ ಬೇಡ ಜಮ್ಮ. ಮೊದ್ಲು ಏನಾಯ್ತು ಹೇಳು. ಬೇಡ, ನಾನೇ ಹೇಳ್ತೀನಿ. ನನ್ ಕಾಫಿ ನಡ್ಕೊಂಡ್ ನಗ್ತೀರಾ? ನಾನ್ ಇನ್ಮೇಲ್ ಮಾಡಲ್ಲ. ನೀವೇನಾದ್ರೂ ಹುಚ್ಚ? ಇರೋ ವಿಷಯ ಬಿಟ್ಟು ಕಾಫಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಆ ಹುಡುಗಿ ಯಾರು ಅಂತ ನೀನೇ ಹೇಳು. ಅಜ್ಜಮ್ಮ, ಅವತ್ತು ಬೈಕ್ ಮೇಲೆ ಹೋದ್ಲಲ್ಲ ಆ ಹುಡುಗಿ, ಇವತ್ತು ಮತ್ತೆ ಪತಿರಾರಿಗೆ ಸಿಕ್ಕಿದ್ಲು. ಪತಿರಾರ್ನ ಮನೆಗ್ ಬಂದ್ಲು. ಅಷ್ಟೇ ಅಲ್ಲ, ನಿಮ್ಮ ಮಗನ್ ಸರಿಯಾದ ಜೋಡಿ ನಾನು ಅಲ್ವಂತೆ. ನಾನೇನೋ ಆವ್ರೇಜ್ ಆಗಿದ್ದೀನಂತೆ. ನೋಡಜ್ಜಮ್ಮ, ನಾನ್ ಚೆನ್ನಾಗಿಲ್ವಾ? ನೋಡು ಹೇಳು. ನಂಗಿಂತ ಚೆನ್ನಾಗಿರೋಳು ಸಿಗ್ತಾಳ ನಿನ್ ಮೊಮ್ಮಗಂಗೆ? ಓ, ನಿಲ್ಸು. ನೀನ್ ಅಳ್ತಾ ಇರೋದು ಅವಳು ನಿನ್ ಗಂಡನ್ಗೆ ಹತ್ರ ಆಗ್ತಿದ್ದಾಳೆ ಅಂತಾನಾ, ಇಲ್ಲ ನೀನ್ ಚೆನ್ನಾಗಿಲ್ಲ ಅಂದಿದ್ದಕ್ಕ? ಎರಡಕ್ಕೂ ಅಜ್ಜಿ, ಎರಡು. ಅವಳು ನನ್ ಸಂಸಾರಕ್ಕೆ ಹೋಳಿ ಹೆಣ್ತಿದ್ದಾಳ ಅಜ್ಜಮ್ಮ. ನನ್ ಸಂಸಾರನ ಹಾಳು ಮಾಡ್ಬಿಟ್ಲು. ಪ್ರಿಯಾ, ನನ್ ಸೊಸೆಗ್ ತೊಂದ್ರೆ ಕೊಟ್ಟೋಳ್ನ ನಾವು ಸುಮ್ನೆ ಬಿಡಬಾರ್ದು ಕಾಮ್ರೇಡ್ಸ್. ಸೊಂಟಕ್ಕೆ ಸೆರಕ್ ಸಿಗಿಸ್ಕೊಳ್ಳಿ. 1 2 3 4 ಜನ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಹೌದು, ಅಕ್ಕೆಗೆ ಸಹಾಯ ಮಾಡ್ಲೇಬೇಕು. ಹಾಗೇನೆ ಅಣ್ಣಂಗೂ ಬುದ್ಧಿ ಹೇಳ್ಬೇಕು. ಮಧ್ಯದಲ್ಲಿ ನಿಮ್ಮ ಅಣ್ಣ ಏನ್ ಮಾಡಿದ್ರು? ಮಾಡಿದೆಲ್ಲ ಸುಪ್ನತ್ತಿನೇ. ನಡಿಯೇ, ಅವಳಿಗೊಂದ್ ಗತಿ ಕಾಣಿಸೋಣ. ನಡೀರಿ, ಎಲ್ರು ಸೊಂಟಕ್ಕೆ ಸೆರಗ್ ಸಿಕ್ಕಿಸ್ಕೊಳ್ಳಿ.
ಇನ್ನು ಏನ್ ನೋಡ್ತಿದ್ದೀರಾ? ನಡೀರಿ, ನಡೀರಿ. ಅವಳು ಹೇಳಿದ ಅಡ್ರೆಸ್ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಲ್ಲ ಅಜ್ಜಮ್ಮ, ಅದ್ರ ಪ್ರಕಾರ ಇದೆ ಅವಳ ಮನೆ. ಹೌದಾ? ಇನ್ಯಾಕೆ ತಡ? ನಡೀರಿ, ಅವಳನ್ನ ಪೀಸ್ ಪೀಸ್ ಮಾಡ್ಬಿಡೋಣ. ಯಾರ್ ನೀವು? ಓ, ನೀವಾ? ಒಳಗ್ ಬನ್ನಿ. ಕೂತ್ಕೊಳ್ಳಿ. ನೀವೇ ಬಂದಿದ್ದೀರಾ? ಅಮರ್ ಬರ್ಲಿಲ್ವಾ? ನೋಡ್ದ ಅಜ್ಜಮ್ಮ, ನಾಚಿಕೆ ಇಲ್ದೆ ಅಮರ್ ಬರ್ಲಿಲ್ವಂತ ನಮ್ಮನೆ ಕೇಳ್ತಾಳೆ. ಅಯ್ಯೋ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ನಿನ್ ರಕ್ತ ಕುಡಿತೀವಿ. ನಿಂಗೆ 7 ಕೆರೆ ನೀರ್ ಕುಡಿಸ್ತೀವಿ. ಕುಡ್ದಿರೋ ನೀರೆಲ್ಲ ಆಚೆನೂ ಕಕ್ಕಿಸ್ತೀವಿ. ಏನ್ ಮಾತಾಡ್ತಿದ್ದೀರಾ ನೀವು? ಏನೇ, ನಿನ್ ನನ್ ಗಂಡನೇ ಬೇಕಾಗಿತ್ತಾ? ನಿನ್ನ ಅಮ್ಮ, ಅದು ಹಾಗಲ್ಲ ನಾನು ಹೇಳಿದ್ದು. ನೀನೇನೆ ಹೇಳೋದು? ನನ್ ಮೊಮ್ಮಗನ್ಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವನ್ ಹಿಂದೆ ಬೀಳಕ್ಕೆ ನಿಂಗ್ ನಾಚಿಕೆ ಆಗಲ್ವಾ? ಅದು ಏನಾಯ್ತಂದ್ರೆ, ಅದು ಇಲ್ಲ, ಇದು ಇಲ್ಲ. ಬೇರೆ ಗಂಡಸ್ರ ಮೇಲ್ ಕಣ್ಣು ಹಾಕೋ ನಿನ್ನಂತವಳನ್ನ ಬೀದಿಲ್ ನಿಲ್ಸ್ ಹೊಡಿಬೇಕು. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ಆ ತಪ್ಪು ಮಾಡ್ಬಾರ್ದು ಅಂತಾನೆ ಬಂದಿರೋದು. ಇನ್ನೊಂದ್ಸಲ ನಮ್ಮ ಅಣ್ಣನ್ ತಂಟೆಗೇನಾದ್ರೂ ಬಂದ್ರೆ ನಮ್ ಕಾಮ್ರೇಡ್ ಸೀಟು ನಿನ್ ತಡಿಯಲ್ಲ. ನಿಜವಾಗ್ಲೂ ನಾನು ಏಯ್, ಕವರಿಂಗ್ಗಳು ಮಾಡ್ತೀಯ? ಕವರಿಂಗ್ಗಳು ಒಳ್ಳೆ ದೇವಸ್ಥಾನದಲ್ಲಿ ಹೊಡೆದಿರೋ ತೆಂಗಿನಕಾಯಿ ತರ ಇದೆಯಾ ನೋಡಕ್ಕೆ? ನನ್ ಪತಿರಾಯರನ್ನೇ ಬುಟ್ಟಿಗೆ ಹಾಕೊಳ್ಳೋದಲ್ದೆ ಆಗ್ಲಿ ಸಿಕ್ಕಾಗ ನನ್ನೇ ಆವರೇಜ್ ಆಗಿದ್ದೀನಿ ಅಂತ್ಯಾ? ನಮ್ ಪತಿರಾಯರಿಗೆ ಸರಿಯಾದ ಜೋಡಿ ಅಲ್ಲ ಅಂತ್ಯಾ? ಅಷ್ಟಕ್ಕೂ ನಿನ್ ಮುಖನ್ ಯಾವತ್ತಾರೋ ಕನ್ನಡಿ ನೋಡ್ಕೊಂಡಿದ್ಯಾ? ರೈಲ್ ಹಳಿ ಮೇಲೆ ಬಿದ್ದಿರೋ ಖಾಲಿ ಬಾಟಲ್ ತರ ಇದ್ಯಾ? ಪ್ರಿಯಾ, ಏನ್ ನಡೀತಿದೆ? ನೀವೆಲ್ಲ ಇಲ್ಲಿ ಯಾಕೆ ಬಂದ್ರಿ? ನೋಡದೆ ಅಜ್ಜಮ್ಮ, ಇವಳಿಗೋಸ್ಕರ ನನ್ ಮೇಲ್ ನಿನ್ ಮೊಮ್ಮಗ ಹೇಗ ಅರಚ್ತಿದ್ದಾರೆ. ಅವಳು ಸ್ವಲ್ಪ ತೆಳ್ಳಗಿದ್ದಾಳೆ, ನಾನೇನೋ ಬೆಳ್ಳಗಿದ್ದೀನಿ. ಇನ್ನೂ ಸರಿಯಾಗಿ 1 ವರ್ಷ ಆಗಿಲ್ಲ, ನಾನ್ ಬೋರ್ ಆಗಿದೆ ನಿನ್ ಮೊಮ್ಮಗಂಗೆ. ಬಾಯಿಗೆ ಬಂದಾಗ ಮಾತಾಡ್ಬೇಡ. ಹೇಯ್, ಮಾಡ್ಬಾರದ್ ಕೆಲ್ಸನಲ್ಲ ನೀನ್ ಮಾಡ್ಬಿಟ್ಟು ಇವಳನ್ ಯಾಕೋ ಬೈತೀಯಾ? ಹೌದು ಅಮರ್, ನೀನ್ ಮಾಡಿದ ಕೆಲ್ಸ ಸರಿ ಇಲ್ಲ. ನಮ್ ಪತಿರನ್ನ ಯಾಕೆ ಬೈತಿದ್ದೀರಾ? ಇದೆಲ್ಲ ಆಗ್ತಿರೋದು ಇವಳಿಂದಾನೆ. ನೋಡಿದ್ಯಾ ಅಣ್ಣ, ಅದ್ಗೆಗೆ ನೀನಂದ್ರೆ ಎಷ್ಟಿಷ್ಟ. ಇಷ್ಟೆಲ್ಲ ಆದ್ಮೇಲೂ ನಿನ್ನ ಒಂದ್ ಮಾತು ಅನ್ನಕ್ ಬಿಡ್ಲಿಲ್ಲ. ಛೀ, ನಿಲ್ಸಿ. ಅವಳು ನನ್ನ ಫ್ರೆಂಡ್ ಹೆಂಡ್ತಿ. ನಾನೇ ಮುಂದೆ ನಿಂತು ಅವ್ರ ಮದ್ವೆ ಮಾಡಿಸಿದ್ದೀನಿ. ದೀಪಿಕಾ ಇವಾಗ ಪ್ರೆಗ್ನೆಂಟ್ ಕೂಡ. ಹೇಯ್, ಅವರು ನಂಗೆ ತಂಗಿ ತರ. ಏನಂದ್ರಿ ಪತಿರಾಯ್ರೆ? ಇನ್ನೊಂದ್ಸರಿ ಹೇಳಿ, ಮತ್ತೆ ಹೇಳಿ. ದೀಪಿಕಾ ನಂಗೆ ತಂಗಿ ತರ. ಈ ಮಾತನ್ ಮೊದ್ಲೇ ಹೇಳೋದಲ್ವಾ ಪತಿರಾಯ್ರೆ? ಏಯ್, ನಿನ್ಗೆ ನನ್ನ ಮೇಲೆ ಅನುಮಾನ ಬಂದ್ರೆ ಮೊದಲು ನನ್ನ ಕೇಳಬೇಕು. ಅದ್ ಬಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಹೀಗೆ ಬಂದು ಗಲಾಟೆ ಮಾಡ್ತಾರಾ? ಅವ್ರಿಗೆಷ್ಟು ನೋವಾಗಿರುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ?
ನಾನು ರೋಡಲ್ಲಿ ಹೋಗ್ತಿರುವಾಗ ನೀವು ಈ ಕಡೆ ಬರೋದನ್ನ ನೋಡಿ ಈ ಥರ ಹುಚ್ಚ ಕೆಲಸ ಮಾಡ್ತೀರಂತಾನೆ ಇಲ್ಲಿಗೆ ಬಂದೆ. ಬುದ್ಧಿ ಇಲ್ಲದೆ ಹೀಗೆಲ್ಲ ಹುಚ್ಚ ಕೆಲಸ ಮಾಡ್ತೀರಾ? ನೀವೇನಜ್ಜಮ್ಮ, ಏನೋ ಚಿಕ್ಕ ಮಕ್ಳು ಭಯ ಪಟ್ಟು ಹೀಗೆಲ್ಲ ಮಾಡಿರ್ತಾರೆ. ನಮಗಿದೆಲ್ಲ ತಪ್ಪು ಅಂತ ಹೇಳೋದ್ ಬಿಟ್ಟು ನೀವೇ ನನ್ನ ಕರ್ಕೊಂಡು ಗಲಾಟೆ ಮಾಡಕ್ ಬಂದ್ರೆ ಹೇಗೆ? ನನ್ ಬುಡಕ್ಕೆ ಬತ್ತಿ ಇಟ್ಬಿಟ್ಯಾ? ಅಷ್ಟಕ್ಕೂ ನೀವೇನತ್ತೆ? ನಾನೇನೋ ನಮ್ ಪತಿರಾಯರಿಗೋಸ್ಕರ ಅಳ್ತಾ ಇದ್ದೆ, ನಮ್ಮನ್ ರೊಚ್ಚಿ ಕೆಪ್ಸ್ ಕರ್ಕೊಂಡ್ ಬಂದ್ರಿ. ನಂಗೇನು ಗೊತ್ತಿಲ್ಲ, ನನ್ ಚಿಕ್ಕೋಳು. ಹೌದೌದು, ನಿಂಗೇನ್ ಗೊತ್ತಾಗಲ್ಲ ಬಿಡು. ಏಯ್ ನಿನ್ ಗಂಡ ಬಂದ ತಕ್ಷಣ ಮಾತೆ ಬದಲಾಯಿಸ್ಬಿಟ್ಟಿಯಲ್ಲೇ. ಪ್ರಿಯಾ, ಓವರ್ ಆಕ್ಟಿಂಗ್ ನಿಲ್ಸು. ದೀಪಿಕಾಗ್ ಸಾರಿ ಹೇಳು. ಸಾರಿ. ಮಾಡಿದ್ ಸಾಕು, ನಡೀರಿ. ದೀಪಿಕಾ ಆಕ್ಚುಲಿ ಅಮರ್, ಇನ್ಯಾವತ್ತೂ ನಮ್ಮ ಮನೆಗೆ ಬರ್ಬೇಡ. ಅಬ್ಬಾ ಅವ್ರು ಬೈತಿರೋದ್ನ ನಾನು ಜೀವನದಲ್ಲೇ ಮರೆಯಲ್ಲ. ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಅಮರ್, ಯಾಕೆ ಹಾಗೆ ನೋಡ್ತಿದ್ದಾರೆ? ಏನ್ರಿ ಹಾಗೆ ನೋಡ್ತಿದ್ದೀರಾ? ನಿನ್ ನಡವಳಿಕೆ ಅರ್ಥ ಆಗದೆ ನೋಡ್ತಾ ಇದ್ದೀನಿ. ಅಂದ್ರೆ ಪ್ರೀತ್ಸೋರ್ನ ಒಂದ್ ಮಾಡಿದಕ್ಕೆ ಹೊಗಳ್ಬೇಕಾ ಅಥವಾ ಹೆಂಡತಿಯಾಗಿ ನೀನ್ ಮಾಡೋದಕ್ಕೆ ಕೋಪ ಮಾಡ್ಕೋಬೇಕಾ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಇನ್ ಹೇಗ್ ಮಾತಾಡ್ಬೇಕು ರಾಧಿಕಾ? ಪ್ರೀತಿಸ್ತಿರೋರು ದೂರ ಆಗ್ಬಾರ್ದು, ಅವ್ರನ್ನ ಒಂದ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೆಂಡತಿಯಾಗಿ ಗಂಡನ ಹತ್ರ ಬರ್ಬೇಕು ಅಂತ ಗೊತ್ತಾಗಲ್ವಾ? ಗಂಡ ಆಗಿ ನನ್ನ ಪ್ರೀತಿ, ನನ್ನಲ್ಲಿರೋ ಆಸೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಮೊನ್ನೆವರೆಗೂ ನಿನ್ ಮೇಲೆ ಕೋಪ ಇತ್ತು ಅಂತ ನಿನ್ನ ದೂರ ಇಟ್ಟಿದ್ದಕ್ಕೆ ಇವಾಗ ನೀನ್ ನನ್ನ ದೂರ ಇಟ್ಟು ಸೇಡ್ ತೀರಿಸ್ಕೋತಾ ಇದ್ಯಾ? ಅಯ್ಯೋ, ನಿಜವಾಗ್ಲೂ ನಾನು ಹಾಗೆಲ್ಲ ಅನ್ಕೊಂಡಿಲ್ಲ ರೀ. ಹಾಗೆಲ್ಲ ಏನು ಅನ್ಕೊಂಡಿಲ್ಲ ಅಂದ್ರೆ ನನ್ ಕೈ ಹಿಡ್ಕೊಂಡ್ರೆ ದೂರ ಯಾಕೆ ಹೋಗ್ತೀಯಾ? ಇದಕ್ಕೆಲ್ಲ ಕಾರಣ ನಿನಗೆ ಗೊತ್ತಿರೋದು. ಏನಕ್ಕೆ ಅಂತ ನನಗೂ ಸ್ವಲ್ಪ ಹೇಳು. ನೀವಿರೋ ಪರಿಸ್ಥಿತಿನ ಹೇಳಕ್ಕಾಗ್ದೆ ನಾನು ದೂರ ಇದ್ದೀನಿ ರೀ. ಆ ದೇವ್ರು ನನಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೋ ನನಗೆ ಅರ್ಥ ಆಗ್ತಾ ಇಲ್ಲ. ಮಾತಾಡು ರಾಧಿಕಾ, ನನ್ ಕಂಡ್ರೆ ಇಷ್ಟ ಇಲ್ವಾ? ಇನ್ ಮುಂದೇನು ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ರೀ. ತಪ್ಪಿಸ್ಕೊಳಕ್ ನೋಡ್ಬೇಡ. ನೀನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ನಂಗೆ ಇವಾಗ ಗೊತ್ತಾಗ್ಲೇಬೇಕು. ಅಯ್ಯೋ ಕೈಲಾಶ್ ಅವ್ರೆ, ಬನ್ನಿ ಇಲ್ಲಿ ಬನ್ನಿ. ಮೆತ್ತಗೆ ನಿಧಾನ ಕೂತ್ಕೊಳ್ಳಿ. ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಯಾಕ್ರಿ ಹೀಗೆ ಕೋಪ ಮಾಡ್ಕೋತೀರಾ? ಇಲ್ಲೇ ರೀ, ಟ್ಯಾಬ್ಲೆಟ್ ತಗೊಂಡ್ ಬರ್ತೀನಿ.